ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ದುಡ್ಡು ಕೊಡ್ತೀನಿ ಅಂತ ಹೇಳಿ ಅಂತಾನೆ ಮತ್ತೆ ಮತ್ತೆ ಯಾಕೆ ಮನೆ ಹತ್ರ ಬರ್ತಿದ್ಯಾ? ಆಗಲ್ಲ ಸರ್, ಕೊಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ರೆ ಸರ್, ಅದಕ್ಕೋಸ್ಕರನೇ ನಾನು ಇಲ್ಲಿವರೆಗೂ ನಿಮ್ಮನ್ನ ಹುಡ್ಕೊಂಡ್ ಬಂದಿರೋದು. ನೋಡಿ ಸರ್, ಕೋರ್ಟಲ್ಲಿ ಇದಾರಲ್ಲ, ಅವ್ರ ಜಾಗದಲ್ಲಿ ನೀವಿರ್ಬೇಕಿತ್ತು, ಒಬ್ಬರು ಲಾಯರ್ನ ನೇಮಕ ಮಾಡ್ಕೊಬೇಕಿತ್ತು. ಇವಾಗ ನನ್ನಿಂದ ನೀವು ಪಾರಾಗಿದ್ದೀರಾ ಅಂದಮೇಲೆ ನನ್ನನ್ನು ಸ್ವಲ್ಪ ನೋಡ್ಕೊಬೇಕಲ್ವಾ ಸರ್? ಸಣ್ಣ ಪುಟ್ಟ ದುಡ್ಡು ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಹೆಂಗೆ ಸರ್? ದುಡ್ಡು 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 ಅಂತಾನೆ ಇರಬೇಡ. ಕೊಡ್ತೀನಿ ಅಂತ ಹೇಳಿದಿಂತಾನೆ ಅಷ್ಟೇ ಕೊಡ್ತೀನಿ ಅಷ್ಟೇ. ನೋಡಿ ಸರ್, ನನ್ನ ತಲೆ ಮೇಲೆ ಕತ್ತಿ ತೂಗಾಡ್ತಾ ಇದೆ, ಸುಮ್ಮನಿರಕ್ಕೆ ಹೇಗೆ ಸರ್ ಸಾಧ್ಯ? ನೋಡಿ ಸರ್, ನಿಮ್ಮನ್ನ ಉಳಿಸೋದಿಕ್ಕೆ ನನ್ನ ಹತ್ರ ಒಂದೇ ಒಂದು ಸಾಕ್ಷಿ ಇದೆ ಸರ್. ಏನದು? ನೋಡಿ ಸರ್, ನನ್ನ ಲಾರಿ ಆಕ್ಸಿಡೆಂಟ್ ಮಾಡಿರೋ ಲಾರಿ. ಆ ಲಾರಿ ಒಂಥರ ನನಗೊಂಥರ ಅದೃಷ್ಟ ಲಕ್ಷ್ಮಿ ಇದ್ದಂಗೆ ಸರ್. ಅದನ್ನ ಸೀಸ್ ಮಾಡಿ ಗೋಡನ್ಗೆ ಹಾಕಿದ್ರೆ ಅದನ್ನ ಸುಟ್ಟಾಕೋದಕ್ಕೆ ನನಗೆ ಸರ್ ಮನಸ್ಸು ಬರುತ್ತೆ. ಅದನ್ನ ಹೇಗಾದ್ರೂ ಮಾಡಿ EMI ಕಟ್ಟಿ ಬಿಡಿಸ್ಕೊಬೇಕು ಸರ್. ನಮ್ಮ ದುರಾದೃಷ್ಟಕ್ಕೆ ಅದನ್ನ ಯಾರಾದ್ರೂ ಪರ್ಚೇಸ್ ಮಾಡಿಬಿಟ್ರೆ ಎಲ್ಲ ಗುಟ್ಟು ರಟ್ಟಾಗ್ಬಿಡುತ್ತಲ್ಲ ಸರ್. ಅವಾಗ ಏನು ಸರ್ ಮಾಡೋದು? ಸರಿ, ಅದು ಯಾರ್ಯಾರಿಗೆ ಏನೋ ದುಡ್ಡು ಕೊಡೋದಿದ್ದು ಅದನ್ನೆಲ್ಲ ಸೇರಿಸ್ಕೊಡ್ತೀನಿ. ನೀನು ಕೆಲಸ ಮಾಡು, ಅದು ಯಾರ ಕೈಗೂ ಸಿಗದೆ ಇರೋ ಥರ ತಗೊಂಡು ನನಗೆ ಹ್ಯಾಂಡ್ ಓವರ್ ಮಾಡು. ಸರಿ ಸರ್, ನೀವು ಹೇಳಿದಾಗೆ ಮಾಡ್ತೀನಿ. ಸರಿ, ಹೊರಡು. ಹಾಂ, ಮತ್ತೆ ಮನೆ ಹತ್ರ ಬರಬೇಡ, ಅರ್ಥ ಆಯ್ತಾ? ಸರಿ ಸರ್. ಸರಿ, ಹೊರಡು. ಖುಷಿ ಪುಟ್ಟ, ಏನಾಯ್ತು? ಏನಿಲ್ಲ. ಏನಿಲ್ಲ ಅಂತ ಅಷ್ಟೂರ ಕಿರ್ಚ್ಕೊಂಡೆ. ಕೆಟ್ಟ ಕನ್ಸೇನಾದ್ರೂ ಬಿತ್ತಾ? ಅಯ್ಯೋ, ಏನ್ ಕನ್ಸ್ ಬಿತ್ತು? ಗೊತ್ತಿಲ್ಲ. ಅದೇ ಕ್ಲಾಸಲ್ಲಿ ಪಾಠ ಮಾಡಿದ್ದು, ಮಕ್ಕಳ ಜೊತೆ ಆಟ ಆಡಿದ್ದು ಅಷ್ಟೇ ಅಲ್ವಾ ಪುಟ್ಟಿ? ಸರಿ ಆಯ್ತು. ನೀರ್ ಕುಡಿತ್ಯಾ? ಬೇಡ. ಬೇಡವಾ? ನಾನು ಇವಾಗ ಲೈಟ್ಸ್ ಆನ್ ಅಲ್ಲೇ ಇಟ್ಟಿರ್ತೀನಿ, ಆರಾಮಾಗಿ ಮಲ್ಕೋ ಆಯ್ತಾ? ಖುಷಿ, ಭಾವನಮ್ಮ. ನೀನ್ ಯಾಕೆ ಇಷ್ಟೊತ್ತರಲ್ಲಿ ಫೋನ್ ಮಾಡಿದ್ಯಾ? ಇನ್ನೂ ನಿದ್ದೆ ಮಾಡಿಲ್ವಾ? ಇಲ್ಲ ಭಾವನಮ್ಮ, ನನ್ಗೆ ನಿಮ್ಮನ್ನ ನೋಡ್ಬೇಕನ್ಸ್ತಿದೆ. ಈಗ್ಲೇ ಬರ್ತೀರಾ? ಅಯ್ಯೋ ಖುಷಿ ಪುಟ, ಈಗಾಗಲೇ ಎಷ್ಟು ಲೇಟ್ ಆಗಿದೆ, ನಾನೀಗ ಹೇಗೆ ಬರೋಕ್ಕಾಗುತ್ತೆ? ನೋಡು, ನೀನೀಗ ಮಲ್ಕೋ, ನಾನು ಇನ್ನೊಂದಿನ ಬರ್ತೀನಿ. ಪ್ಲೀಸ್ ಭಾವನಮ್ಮ, ನಾಳೆನೆ ಬನ್ನಿ, ನಿಮ್ಮ ಹತ್ರ ಏನೋ ಮಾತಾಡಬೇಕು. ಖುಷಿ, ನಾನೀಗ ಯಾವುದೋ ಟೆನ್ಷನಲ್ಲಿದ್ದೀನಿ, ನಾಳೆ ಬರೋಕ್ಕಾಗಲ್ಲ, ಇನ್ನೊಂದಿನ ಬರ್ತೀನಿ. ಇಲ್ಲ ಭಾವನಮ್ಮ, ನೀವು ನಾಳೆನೆ ಬನ್ನಿ ಪ್ಲೀಸ್. ಸರಿ ಪುಟ, ನಾಳೆ ಬರ್ತೀನಿ. ಮನೆ ಹತ್ರ ಬರಬೇಡಿ, ಸ್ಕೂಲ್ ಹತ್ರ ಬನ್ನಿ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಹೇಳ್ಬೇಕು. ಸರಿ ಪುಟ, ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ಈಗ ನೀನು ಹೋಗಿ ಮಲ್ಕೊ. ಗುಡ್ ನೈಟ್. ಗುಡ್ ನೈಟ್ ಭಾವನಮ್ಮ. ಖುಷಿ ಯಾಕೆ ಸ್ಕೂಲ್ ಹತ್ರ ಬರಕ್ಕೆ ಹೇಳ್ತಿದ್ದಾಳೆ? ಏನೋ ಮುಖ್ಯವಾದ ವಿಷಯ ಅಂತ ಬೇರೆ ಹೇಳ್ತಿದ್ದಾಳೆ. ಏನಾಗಿರಬಹುದು? ಭಾವನವಾ, ಭಾವನವಾ, ಖುಷಿ, ಭಾವ, ಖುಷಿನ ಮನೆ ಕರ್ಕೊಂಡ್ಬಂದಿದ್ದಕ್ಕೆ ಥ್ಯಾಂಕ್ಸ್. ಯಾಕವ ಹಿಂಗೆಲ್ಲ ಥ್ಯಾಂಕ್ಸ್ ಹೇಳಿರಿ? ನೀವು ಹೇಳಿದ್ ಒಳ್ಳೇದೇ ಆಯ್ತು ಕಣವ. ಬರ್ಬೇಕಾರೆ ಹಂಗೆ ಕರ್ಕೊಂಬಂದ್ಬಿಡಿ, ಆಚೆ ಏನು ಮಾತಾಡಕ್ಕಾಗಲ್ಲ ಅಂದಿದ್ದು ಒಳ್ಳೇದೇ ಆಯ್ತು, ಅದಕ್ಕೆ ಜೊತೆಲೆ ಕರ್ಕೊಂಬಂದ್ಬಿಟ್ಟೆ. ಖುಷಿ ಪುಟ್ಟ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವು, ಸಿದ್ದು ಅಂಕಲ್, ಅಜ್ಜಿ, ತಾತ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಪುಟ್ಟ. ಸ್ಕೂಲ್ ಹೇಗಿದೆ? ಚೆನ್ನಾಗಿ ಓದ್ತಿದ್ಯಾ? ಕ್ಲಾಸಲ್ಲಿ ನಾನೇ ಫಸ್ಟು. ಮ್ಯಾಮ್ ನನಗೆ ದಿನ ಸ್ಟಾರ್ ಕೊಡ್ತಾರೆ ನೋಡಿ. ಮೈ ಬೆಸ್ಟ್ ಬೇಬಿ. ಖುಷಿ ಪುಟ, ನೀನು ಯಾಕೆ ನನ್ನನ್ನು ಮನೆ ಹತ್ರ ಬರಬೇಡ, ಸ್ಕೂಲ್ ಹತ್ರ ಬಾ ಅಂತ ಹೇಳಿದೆ? ಯಾಕೆ, ಏನಾಯಿತು? ಮನೇಲಿ ನಿನಗೇನಾದರೂ ತೊಂದರೆ ಆಗ್ತಿದೆಯಾ? ಯಾರಾದರೂ ಹಿಂಸೆ ಕೊಡ್ತಿದ್ದಾರಾ?
ಹಾಗೆಲ್ಲ ಏನೂ ಇಲ್ಲ ಭಾವನಮ್ಮ. ನಾನು ಒಬ್ರನ್ನ ನೋಡಿದೆ. ಪಪ್ಪನ ಗಾಡಿಗೆ ಆಕ್ಸಿಡೆಂಟ್ ಆಯ್ತಲ್ವಾ, ಅವ್ರ ಲಾರಿನ ನಮ್ಮ ಕಾರಿಗೆ ಡ್ಯಾಶ್ ಹೊಡೆದಿದ್ದು. ಯಾಕೆ ಭಾವ ಬೇಜಾರಲ್ಲಿದ್ದೀರಾ? ಮಾವ ಹತ್ರ ಮಾತಾಡಿದ್ರ ಅವ್ರೇನಾದರೂ ಅಂದ್ರ? ಸಿದ್ದು ವಿಷಯ ಮಾತಾಡಿದ್ದಕ್ಕೆ ಬಾಯಿಗೆ ಬಂದಂಗೆ ಬೈದ್ರು ಕಣವ. ಅಪ್ಪಯ್ಯ ಯಾಕೆ ಹಿಂಗೆ ಆಡ್ತಾ ಇದ್ರು ಅನ್ನೋದೇ ಗೊತ್ತಾಯ್ತಲ್ಲ ಕಣವ. ಅವ್ರು ಮನ್ಸು ಮಾಡಿದ್ರೆ ಈ ಕ್ಷಣದಲ್ಲಿ ಈ ಕೇಸ್ನ ಕ್ಲೋಸ್ ಮಾಡಿಸ್ಬೋದು. ಆದ್ರೂ ಹೊಟ್ಟೆಲ್ ಹುಟ್ಟಿದ ಮಗದ ಮೇಲೆ ಯಾಕೆ ಹಿಂಗೆ ಕತ್ತಿ ಮಸಿತಾ ಇದ್ದಾರೋ ಅನ್ನೋದೇ ಗೊತ್ತಾಯ್ತಲ್ಲ. ಇದೆಲ್ಲ ನನ್ನಿಂದಾನೇ ಆಗ್ತಿರೋದು ಭಾವ. ನಾನು ಸಿದ್ದು ಅವ್ರ ಜೀವನಕ್ಕೆ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಮೇಲಿರೋ ಕೋಪಕ್ಕೆ ಸಿದ್ದು ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಭಾವನವ ಯಾಕೆ ಹಿಂಗೆಲ್ಲ ಮಾತಾಡಿರಿ ನೀವು? ನೀವು ಸಿದ್ದು ಜೀವನಕ್ಕೆ ಬಂದದ್ದಲ್ಲ ಕಣವ, ಸಿದ್ದುನೇ ನಿಮ್ಮ ಜೀವನದೊಳಗೆ ಬಂದಿದ್ದು. ಅವ್ನು ನಿಮ್ಮ ಜೀವನಕ್ಕೆ ಬರಲಿಲ್ಲ ಅಂದಿದ್ದಿದ್ರೆ ನೀವಿಷ್ಟೆಲ್ಲ ಒದ್ದಾಡೋದು ಕಷ್ಟಪಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನೋಡಿ ಭಾವನವ, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಮುಂದೆ ಆಗೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಮ್ಮ. ನಾನು ಲಾಯರ್ ತಾವೆಲ್ಲ ಮಾತಾಡ್ಕೊಂಡು ಬಂದೀವಿ. ಅವರೆಲ್ಲ ಸರಿ ಮಾಡ್ತೀನಿ ಅಂತ ಹೇಳೋರೆ, ಎಲ್ಲ ಒಳ್ಳೇದಾಯ್ತದೆ, ಧೈರ್ಯವಾಗಿರಿ. ಆದರೂ ಭಾವ, ನಾವೀ ಕೇಸಲ್ಲಿ ಸೋತೋಗ್ತೀವೋ ಅನ್ನೋ ಭಯ ಕಾಡ್ತಿದೆ. ಭಾವನವ, ಭಯ ಪಟ್ಟರೆ ಬದುಕಕ್ಕಾಗೋದಿಲ್ಲ ಕಣವ. ನೀವು ಧೈರ್ಯವಾಗಿರೋದ್ರಿಂದಲೇ ನಾನು ಇಷ್ಟು ಮುಂದುವರಿಯೋಕ್ಕಾಗಿರೋದು. ನೀವು ಧೈರ್ಯ ಕಳ್ಕೊಂಡ್ರೆ ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ನೋಡಿ ಭಾವನವ, ನಾವು ಯುದ್ಧಕ್ಕೆ ಅಂತ ನಿಂತಿದ್ದೀವಿ, ಹೋರಾಡಲೇಬೇಕು. ಇದರಲ್ಲಿ ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ, ಆದರೆ ಕೊನೆ ಉಸಿರಿರೋ ತನಕನೂ ಹೋರಾಡುಮ ಅಷ್ಟೇಯ. ಭಾವ, ಮಾವನ ಮುಂದೆ ನೀವು ನಮ್ಮ ವಿಷಯ ಮಾತಾಡಿ ನೀವು ಕೆಟ್ಟೋರಾಗ್ತಿದ್ದೀರಲ್ಲ ಅಂತ ಬೇಜಾರಾಗ್ತಿದೆ. ಆಗಲಿ ಬಿಡವ, ನನ್ನ ಕೆಟ್ಟವನೇ ಆಗಲಿ ಕಣವ, ಪರವಾಗಿಲ್ಲ. ನನ್ನ ತಮ್ಮ ಬರ್ತಾನೆ, ನಮ್ಮ ಅಣ್ಣ ಹೀರೋ ಅಂತ ನನ್ನ ಮೆರೆಸ್ತಾನೆ, ಅಷ್ಟು ಸಾಕು ನನಗೆ. ಮಾತಾಡೋರೇನವ ಮಾತಾಡ್ತಾರೆ, ಜನರು ಬಾಯಿನ ಜನಾರ್ದನನೇ ಮುಟ್ಸೋಕ್ಕಾಗಲ್ಲ ಅಂತ ಮಾತೇ ಅದೇ. ಊರ ಮೇಲೆ ಊರು ಬಿದ್ದರೂ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಕಣವ. ಆಗಲೇ ಯಶಸ್ಸು ಅನ್ನೋದು ನಮ್ಮ ಹಿಂದೆ ಬರೋದು. ಏನು ತಲೆ ಕೆಡಿಸ್ಕೊಬಿಡಿ, ಎಲ್ಲ ಒಳ್ಳೇದಾಯ್ತದೆ. ಸರಿ ಕಣವ, ನಂಗೂ ಕೆಲಸ ಅದೇ, ನಾ ಬರ್ತೀನಿ. ಭಾವ, ತಿನ್ನೋಕ್ಕೇನಾದರೂ ಕೊಡ್ಲಾ? ಬೇಡ ಕಣವ, ಬರ್ಬೇಕಾರೆಲ್ಲ ಮಾಡ್ಕೊಬಂದೆ. ಅಲ್ಲ ಕಣವ, ಹುಷಾರಾಗಿರಿ, ಜೋಪಾನ. ಏನಾದ್ರು ಬೇಕು ಅಂದರೆ ನಂಗೆ ಫೋನ್ ಮಾಡಿ, ಸರಿಯೇ? ಬರ್ತೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ